ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಧಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ನನ್ನ ಹೆಸರು ವರುಣ್ ಕೌಂಡಿನ್ಯ ಅಂತ ಹೇಳಿ, ದೇವಸ್ಥಾನದ ಪ್ರಧಾನ ಆಗಮಿಕರು. ಇದು ಪಾಲಹಳ್ಳಿ ಗ್ರಾಮದಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ತಿರುಮಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಸನ್ನಿಧಿ. ಇಲ್ಲಿ ಬಹಳ ವಿಶೇಷದಿಂದ ಕೂಡಿರ್ತಕ್ಕಂಥ ಸನ್ನಿಧಾನ. ಯಾಕಂದರೆ ತಿರುಮಲ ಕ್ಷೇತ್ರದಿಂದಲೇ ಸ್ವಾಮಿಯವರನ್ನು ಕರೆತಂದು ಇಲ್ಲಿ ಪ್ರತಿಷ್ಠೆಯನ್ನು ಮಾಡಲಾಗಿದೆ. ಪುರಾತನವಾಗಿ ತಾವು ಉತ್ಸವ ಮೂರ್ತಿನ ಗಮನಿಸ್ತಾ ಇರ್ಬೋದು. ಉತ್ಸವ ಮೂರ್ತಿಯಲ್ಲಿ ಪ್ರಧಾನವಾದಂಥ ಮೂರ್ತಿ, ಮೂಲ ಮೂರ್ತಿಯ ಸಾನ್ನಿಧ್ಯ ಇರಲಿಲ್ಲ. ಪುರಾತನವಾಗಿ ಆ ಉತ್ಸವ ಮೂರ್ತಿಯನ್ನು ಒಂದು ಹಳೆಯ ಸನ್ನಿಧಿಯಲ್ಲಿ ಪೂಜೆ ಮಾಡ್ತಾ ಬರ್ತಾ 2020ರಲ್ಲಿ ತಿರುಮಲ ತಿರುಪತಿಯಿಂದ ಆ ವಿಗ್ರಹಗಳನ್ನು ಕರೆತಂದು ಶ್ರೀನಿವಾಸ ದೇವರು, ಪದ್ಮಾವತಿ ಅಮ್ಮನವರು, ಗೋದಾದೇವಿ ಅಮ್ಮನವರನ್ನು ಇಲ್ಲಿ ಪ್ರತಿಷ್ಠೆಯನ್ನು ಮಾಡಲಾಗಿತ್ತು. ಇಲ್ಲಿಗೆ 25 ವರ್ಷಗಳು ಪೂರ್ಣಗೊಂಡಂತಹ ಕಾಲದಿಂದ ಸ್ವಾಮಿಗೆ ಅಭಿಷೇಕ ಎಂಬ ಕಾರ್ಯಕ್ರಮವನ್ನು ಈ ಒಂದು ಮಾಸದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತವಾಗಿ ವಿಶೇಷವಾಗಿ ಪಂಚಾನೇಕ ಸಂಕಲ್ಪಿತ 5 ದಿನಗಳ ಕಾಲ ಈ ಒಂದು ಮಹಾ ಮಹೋತ್ಸವವನ್ನು ಏರ್ಪಡಿಸಿ ದಿನಾಂಕ 24 2ನೇ ತಿಂಗಳು 2026ನೇ ಮಂಗಳವಾರದಿಂದ ಒಂದು ಕಾರ್ಯಕ್ರಮ ಪ್ರಾರಂಭಗೊಂಡು ಮೊದಲ ದಿವಸ ವಾಸುದೇವ ಪುಣ್ಯಾಹ ವಿಶ್ವಕ್ಸೇನಾರಾಧನಾ, ವಾಸುದೇವ ಪುಣ್ಯಾಹ ವಾಚನ, ರಕ್ಷಾಬಂಧನ, ಮೃತ್ಸಂಗ್ರಹಣ, ಅಂಕುರಾರ್ಪಣ, ವಾಸ್ತುಹೋಮ, ವಾಸ್ತುಬಲಿ ಇತ್ಯಾದಿಗಳು ಸಂಪನ್ನಗೊಂಡು 2ನೇ ದಿವಸ ಪ್ರಾತಃ ಕಾಲದಲ್ಲಿ ಯಾಗಶಾಲಾ ಪ್ರವೇಶ, ನಂತರದಲ್ಲಿ ತೀರ್ಥ ಸಂಗ್ರಹ, ಅಗ್ನಿಮಥನ, ಪ್ರಧಾನ ಯಾಗಗಳು ನಡೆದು 2ನೇ ದಿವಸವಾದಂಥ ಸಂಜೆ ಸಹಸ್ರನಾಮ ಪಾರಾಯಣ, ದೇವರಿಗೆ ತತ್ವನ್ಯಾಸ ಹೋಮ, ಕಲನ್ಯಾಸ ಹೋಮಗಳನ್ನೆಲ್ಲ ನಾವು ನೆರವೇರಿಸಿ ನಂತರ 26/2/2026ನೇ ಗುರುವಾರ 10:45ರಿಂದ ಸಲ್ಲುವ ಶುಭ ವೃಷಭ ಲಗ್ನದಲ್ಲಿ ಸ್ವಾಮಿಯವರಿಗೆ ಮಹಾಕುಂಭಾಭಿಷೇಕ ಮಹಾಭಿಷೇಕಗಳು ನೆರವೇರಲ್ಪಟ್ಟು ಸ್ವಾಮಿಯವರಿಗೆ ವಿಶೇಷವಾದಂತಹ ಅಲಂಕಾರ, ವಿಶ್ವರೂಪ ದರ್ಶನವನ್ನು ಸ್ವಾಮಿಯವರಿಗೆ ನೆರವೇರಿಸಿ ನಂತರ ಸದ್ಭಕ್ತರಿಗೆಲ್ಲರಿಗೆ 3 ದಿನಗಳ ಕಾಲ ತೀರ್ಥ ಪ್ರಸಾದಾದಿಗಳೆಲ್ಲವೂ ವಿನಿಯೋಗಿಸಲ್ಪಟ್ಟು ನಂತರದಲ್ಲಿ 27/2/2026ನೇ ಶುಕ್ರವಾರ ಸ್ವಾಮಿಯವರಿಗೆ ಶಾಂತಿ ಕಲ್ಯಾಣ. ಯಾಕಂದರೆ ಕಲೌ ವೆಂಕಟನಾಯಕಸ್ಯ ಎಂಬಂತೆ ಕಲಿಯುಗದ ಪ್ರತ್ಯಕ್ಷ ದೈವನಾಗಿರ್ತಕ್ಕಂಥ ಶ್ರೀನಿವಾಸನು ನಿತ್ಯ ಕಲ್ಯಾಣ ಪ್ರಿಯ, ನಿತ್ಯ ಕಲ್ಯಾಣ ಪಚ್ಚತೋರಣ ಎಂಬಂತೆ ಸ್ವಾಮಿಗೆ ಕಲ್ಯಾಣ ಪ್ರಿಯನಾದ್ದರಿಂದ ಅವನಿಗೆ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿ ನಿನ್ನೆಯೂ ಸಹ ವಿಶೇಷವಾದಂತಹ ತೀರ್ಥಪ್ರಸಾದ ವಿನಿಯೋಗಗಳೆಲ್ಲವೂ ನೆರವೇರಲ್ಪಟ್ಟು ನಿನ್ನೆ ಸಂಜೆ ವಿಶೇಷವಾಗಿ ಲಲಿತಾ ಸಹಸ್ರನಾಮ ಪಾರಾಯಣ ಇತ್ಯಾರಾಧನೆಗಳನ್ನು ನೆರವೇರಲ್ಪಟ್ಟು ಇಂದು 28/2/2026ನೇ ಶನಿವಾರದಂದು ಪ್ರಾತಃ ಕಾಲದಲ್ಲಿ 6 ಗಂಟೆಗೆ ಸುಪ್ರಭಾತ ಸೇವೆ, ನಂತರ ನಿತ್ಯಾರಾಧನೆಗಳನ್ನು ಮುಗಿಸಿ ಬರಿಯ ಶಾತ್ತುಮರೈ ತೀರ್ಥಪ್ರಸಾದಾದಿಗಳು ವಿನಿಯೋಗಿಸಲ್ಪಟ್ಟಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶೈವಾಲಯಕ್ಕೆ ಆಗಮಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಈ ದೇವಸ್ಥಾನದ ವಿಶೇಷತೆ ಮತ್ತು ಸ್ವಾಮಿಯ ವಿಶೇಷತೆ ಏನಿದೆ ಸರ್? ವಿಶೇಷ ತಾವು ನೋಡ್ಬೋದು, ತಿರುಮಲದಲ್ಲಿ ಸ್ವಾಮಿಯ ವಿರಾಟ ರೂಪ ಹೇಗಿದೆ ಅದೇ ಭಾವವನ್ನು ಇಲ್ಲಿ ಹೋಲ್ತದೆ. ತಾವು ಎಲ್ಲ ದೇವಸ್ಥಾನಗಳಲ್ಲಿ ನೋಡ್ತಾ ಇರ್ತೀರ, ಆ ಶ್ರೀನಿವಾಸನ ಆ ಮುಖವನ್ನು ನೋಡಿದ್ರೆ ಸಾಕು ತಮಗೆ ಆ ತಿರುಮಲದಲ್ಲಿ ನೋಡಿದಂಥ ಭಾವ ಉಂಟಾಗುತ್ತೆ. ಯಾಕಂದರೆ ಇದು ಬಂದಿರತಕ್ಕಂಥದ್ದು ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದಲೇ ಇಲ್ಲಿಗೆ ಸ್ವಾಮಿಯನ್ನು ಕರೆತಂದಿರತಕ್ಕಂಥದ್ದು. ತಾವು ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಗಮನಿಸ್ಬೋದು. ಇದು ಬಹಳ ಐತಿಹ್ಯವಾದಂತಹ ಮೂರ್ತಿ. ಈ ಮೂರ್ತಿ ಯಾವಾಗ ಇದಕ್ಕೆ ಇತಿಹಾಸವಿಲ್ಲ, ಎಷ್ಟು ತಲೆಮಾರುಗಳು ಪೂಜೆ ಮಾಡಿದೆ ಅಂತ ನಮಗೆ ಇದರ ಇತಿಹಾಸ ಇಲ್ಲ. ಆದರೆ ಪೂರ್ಣವಾಗಿ ಸ್ವಾಮಿಗೆ ನಿತ್ಯಾರಾಧನೆಗಳು ನಡೀತಾ ಇತ್ತು. ಕಾಲಕ್ರಮೇಣ ದೇವಸ್ಥಾನ ಅಂದಾಗ ಯಾವತ್ತೂ ಸಹ ಮೂಲ ಮೂರ್ತಿಯೇ ಪ್ರಧಾನವಾಗಿರ್ತಕ್ಕಂಥದ್ದು. ಹಾಗಾಗಿ 2020ರಲ್ಲಿ ಸ್ವಾಮಿಯ ಆಗಮನ ಆಗಿ ಇಲ್ಲಿ ಪ್ರತಿಷ್ಠಾಪನಾ ಪೂಜಾ ಕೈಂಕರ್ಯಗಳು ನಡೆದಿದೆ. ಇಲ್ಲಿಗೆ 25 ವರ್ಷಗಳು ಪೂರ್ಣ ಆಗಿರೋದ್ರಿಂದ ಇದು ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಅಂತ ಹೇಳಿ ಈ ದಿವಸ ನೆರವೇರಿದೆ. ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಮತ್ತು ಪಾಲಹಳ್ಳಿ ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತಿರುಮಲ ತಿರುಪತಿ ಎಷ್ಟೋ ಜನರಿಗೆ ಒಂದು ಬಹುದೊಡ್ಡ ಕನಸು ಇದು. ಯಾಕೆಂದರೆ ಎಲ್ಲರಿಗೆ ಹೋಗಲಿ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿಯ ಜನಸಾಗರ ಎಲ್ಲವನ್ನ ತಾವು ಟಿವಿಯಲ್ಲಿ ಪ್ರತಿನಿತ್ಯ ನೋಡ್ತಾ ಇರ್ತೀರ. ಆದರೆ ಹಿರಿಯರು ಒಂದು ಮಾತು ಹೇಳ್ತಾರೆ, ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳಿ. ಆದರೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಶ್ರೀನಿವಾಸ ದೇವರನ್ನು ನಾವು ಬಂದು ಆರಾಧಿಸಿ ಆ ಸ್ವಾಮಿಯನ್ನು ನಾವು ಇಲ್ಲಿಯೇ ಕಣ್ ತುಂಬಿಕೊಳ್ಬೇಕು. ಯಾಕಂದರೆ ತಿರುಮಲಕ್ಕೆ ಹೋಗಬಾರ್ದಂತಲ್ಲ, ಅಲ್ಲಿಗೂ ಹೋಗಬೇಕು. ಆದರೆ ಇಲ್ಲಿಗೆ ಬಂದು ಪೂಜೆಯನ್ನು ಮಾಡಿ ಗ್ರಾಮದಲ್ಲಿ, ಯಾಕೆಂದರೆ ನಮಗೆಲ್ಲರಿಗೆ ಗ್ರಾಮದ ದೇವರು ಬಹಳ ಮುಖ್ಯವಾಗುತ್ತೆ. ನಾವು ನಮ್ಮ ದೇವರನ್ನ ಬಿಟ್ಟು ನಾವು ಹೊರಗಡೆ ದೂರದಲ್ಲಿ ಎಲ್ಲ ಪ್ರದೇಶಗಳಿಗೆ ಹೋಗ್ತೇವೆ. ಎಷ್ಟೋ ಜನರಿಗೆ ಈ ಸ್ವಾಮಿಯ ದರ್ಶನ ಇನ್ನೂ ಸಹ ಮಾಡಲಿಕ್ಕಾಗಿಲ್ಲ. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ
ಇದು ಆ ರೀತಿಯಾಗಿ ಇರಲೂ ಇಲ್ಲ. ಅದು ಅವರ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ದೇವಸ್ಥಾನ ಇಷ್ಟು ಜೀರ್ಣೋದ್ಧಾರ ಆಗಿರಲಿಲ್ಲ. ಇತ್ತೀಚೆಗೆಲ್ಲ ಇದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಭಕ್ತಾದಿಗಳು ಬಂದು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಲೋಕ ಕಲ್ಯಾಣವಾಗಬೇಕು, ನಮ್ಮ ದೇಶದ ರೈತರಿಗೆ ಮತ್ತು ಯೋಧರಿಗೆ ಮುಖ್ಯವಾಗಿ ಸ್ವಾಮಿಯ ಅನುಗ್ರಹ ಉಂಟಾಗಬೇಕು, ಸದ್ಭಕ್ತರಿಗೆಲ್ಲ ಸದ್ಬುದ್ಧಿಯನ್ನು ಸದ್ವಿನಯವನ್ನು ಭಗವಂತ ಅನುಗ್ರಹ ಮಾಡಿ ನಮಗೆಲ್ಲರಿಗೆ ಸೌಖ್ಯವನ್ನು ಉಂಟು ಮಾಡಲಿ ಅಂತ ಹೇಳಿ ನಾವು ಸಹ ಪ್ರಾರ್ಥನೆ ಮಾಡ್ತೇವೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ತಮ್ಮ ಹೆಸರು ಸರ್? ವರುಣ್ ಕೌಂಡಿನ್ಯ ಅಂತ ಹೇಳಿ ದೇವಸ್ಥಾನದ ಪ್ರಧಾನ ಆಗಮಿಕರು.